ನಾನು ಹಿಂಗೆ ತೆಕ್ಕೊಂಡು ಹೋದ್ರೆ ಎಲ್ಲೇ ಗುಡಿಸ್ರು ಬರಂಗಿಲ್ಲ, ಧೈರ್ಯ ಇರುತ್ತೆ. ನನ್ನ ಹಸ್ಬೆಂಡ್ ನನ್ನ ಜೊತೆ ಯಾರು ತಗೋಬೇಡಿ, ಅದು ಒಳ್ಳೇದಲ್ಲ. ನೀನೊಂದ್ 4-5 ತಿಂಗಳು ಇಟ್ಕೊ, ನಾನೊಂದ್ 4-5 ತಿಂಗಳು ಇಟ್ಕೋ. ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡ್ಬೇಡಿ. ನಿಮ್ಗೆ ನೋಡಕ್ ಇಷ್ಟ ಇಲ್ಲ ಸೊ ಹಾಸ್ಪಿಟಲ್ ಚೇಂಜ್ ಮಾಡ್ಬೇಕು ಅಂತ ಆವಾಗ ಡಿಸೈಡ್ ಆಗಿದೆ. ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಕ್ಕೆ ಏನಾದ್ರು ಟ್ಯಾಬ್ಲೆಟ್ ತಗೊಂಡಿದ್ರಾ? ವಿಡಿಯೋ ನಿಮ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ, ಸಾರಿ ಫಾರ್ ದಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಏನಂತ ಬಂತು ಅಂಡ್ ರಿಪೋರ್ಟ್ ಅಲ್ಲಿ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿತ್ತಾ ಆಗಿಲ್ವಾ, ಸೊ ಎಲ್ಲಾನು ನಾನು ನಿಮ್ಗೆ ಈ ಬ್ಲಾಗ್ ಅಲ್ಲಿ ಹೇಳ್ತೀನಿ. ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಗೆ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಪಾಪು ಕಾಣಿಸ್ಲಿಲ್ಲ ಅಂತ ಹೇಳಿದ್ರು. ಬಟ್ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ನಮ್ಗೆ ಪಾಸಿಟಿವ್ ಬಂದಿತ್ತು. ಡಾಕ್ಟರ್ ಹಂಗೆ ಹೇಳಿದ್ಮೇಲೆ ನಮ್ಗೆ ಸ್ವಲ್ಪ ಭಯ ಜಾಸ್ತಿ ಆಗೋಯ್ತು, ನನಗೆ ಸ್ವಲ್ಪ ಭಯ ಜಾಸ್ತಿ ಆಗೋಯ್ತು. ಸೊ ದಟ್ಸ್ ವೈ ಇಮಿಡಿಯೇಟ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ನೆಕ್ಸ್ಟ್ ಡೇನೇನೆ ಇವ್ನಿಗೆ ಚೆನ್ನಾಗಿ ಹಿಂಸೆ ಕೊಟ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿದ್ದು. ಆ ಹಿಂಸೆ ಹೆಂಗೆ ಅಂದ್ರೆ, ಅವ್ರು ಹೇಳಿದ್ದಾರೆ 10 days ವೆಯ್ಟ್ ಮಾಡಿ, ಏನ್ ತೊಂದ್ರೆ ಇಲ್ಲ ಬನ್ನಿ ಅಂತ. ಇವಳಿಗೆ ಒಂದು ದಿನ ಮಲ್ಕೊಳಕ್ಕೂ ಅಂದ್ರೆ ನಿದ್ದೆನೆ ಬರ್ತಾ ಇಲ್ಲ ಅವಳಿಗೆ. ಸರಿ, ಒಂದು ದಿನ ವೆಯ್ಟ್ ಮಾಡೋಕ್ಕೂ ಪೇಷನ್ಸ್ ಇಲ್ಲ ಇವಳಿಗೆ. ಆಮೇಲೆ ಬೆಳಗ್ಗೆ ಎದ್ದೇಳೇನೆ ಬ್ಲಡ್ ಟೆಸ್ಟ್ ಹೋಗೋಣ, ಬ್ಲಡ್ ಟೆಸ್ಟ್. ಏನ್ ಬ್ಲಡ್ ಟೆಸ್ಟ್? ಸುಮ್ನೆ ಹೋದ್ರೆ ಬ್ಲಡ್ ಟೆಸ್ಟ್ ಮಾಡ್ತಾರ ಅಂತ ನಾನು ಬೈತಾ ಇದ್ದೀನಿ. ಮಾಡ್ತಾರೆ ಹಂಗೆ ಅಂತ. ಆಮೇಲೆ ಅಲ್ಲೇ ನಮ್ಮ ಏರಿಯಾದಲ್ಲಿ ಒಂದು ಲ್ಯಾಬ್ ಇತ್ತು, ಸರಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೇಳಿದ್ವಿ, ಹಿಂಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿದೆ ಅಂತ. ಅವರು ಹಿಂಗೆ ಮಕ್ಕ ನೋಡ್ತಾವ್ರೆ, ಪ್ರಿಸ್ಕ್ರಿಪ್ಷನ್ ಏನಾರ ಇದೆಯಾ ಅಂತ. ಆಮೇಲೆ ಇಲ್ಲ, ಪ್ರಿಸ್ಕ್ರಿಪ್ಷನ್ ನಾವೇ ಮಾಡಿಸ್ಬೇಕು ಅಂತ ಇದೀವಿ. ಸರಿ, ಓಕೆ ಅಂದ್ಬಿಟ್ಟು ಕೇಳಿದ್ರು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಏನಂತ ಬಂತು ಅಂತ. ನಾನು ಪಾಸಿಟಿವ್ ಬಂತು ಅಂತ ಹೇಳ್ದೆ. ಹೇಳಾದ್ಮೇಲೆ ಅವರು ಬ್ಲಡ್ ಟೆಸ್ಟ್ ಮಾಡಿದ್ದು. ಸೊ ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಸಹ ನಮ್ಗೆ ಬೈ 2:33 ಬಂದ್ಬಿಟ್ಟು ವಾಟ್ಸ್ಆಪ್ ಮಾಡಿದ್ರು. ಅದು ರಿಪೋರ್ಟ್ ಏನ್ ನೋಡೋದು ಅಂತಾನು ಗೊತ್ತಿಲ್ಲ ಹೆಂಗೆ ಅಂತ ಅಪ್ಪಂಗೆ. ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಯಾಕಂದ್ರೆ ಡಾಕ್ಟರ್ ಹೇಳಿರ್ಲಿಲ್ಲ ಮಾಡ್ಸಿ ಅಂತ. ನಾವೇ ನಮ್ಮ ಇವಳ ಸಮಾಧಾನಕ್ಕೋಸ್ಕರ ಮಾಡ್ಸಿದ್ದು. ಬಿಕಾಸ್ ನಿಮ್ಗೆ ಏನ್ ಮಾಡ್ಬೇಕು, ಯಾವ ಟೆಸ್ಟ್ ಮಾಡಿಸ್ಬೇಕು, ಏನ್ ಗೊತ್ತೇ ಇಲ್ಲ ಅಂದ್ರೆ ಆರಾಮಾಗಿರ್ಬೋದು ಪೀಸ್ ಆಗಿ. ಈ ಯೂಟ್ಯೂಬ್ ಗೂಗಲ್ ನೋಡ್ಬಿಟ್ಟು ತಿಳ್ಕೊಂಬಿಟ್ರೆ ಹಿಂಗೆ ಸೈಕ್ ತರ. ಸೊ ಅದಾದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಬ್ಲಡ್ ಟೆಸ್ಟ್ ಅಲ್ಲಿ ನನ್ಗೆ ಎಕ್ಸಾಕ್ಟ್ ಆಗಿ 5 weeks ಅಂತ ಬಂತು. ಸೊ ಆಮೇಲೆ ನಾವು ಬ್ಲಡ್ ಟೆಸ್ಟ್ ರಿಪೋರ್ಟ್ ನಾವು ನೀಟಾಗಿ ನೋಡಿದಾಗ ನಮಗ್ ಗೊತ್ತಾಯ್ತು, ಲೈಕ್ ಅಲ್ಲೇನೆ ಎಷ್ಟಿರ್ಬೇಕು, ನಾನ್ ಪ್ರೆಗ್ನೆಂಟ್ ಆದ್ರೆ ಎಷ್ಟಿರ್ಬೇಕು ಅದೆಲ್ಲ ಕೊಟ್ಟಿದ್ರು. ಸೊ ನಮ್ಗೆ ಅದು ಈಸಿ ಆಯ್ತು. ನನ್ಗೆ ಎಷ್ಟು ವೀಕ್ ಅನ್ನೋದು ನನ್ಗೆ ಅದ್ರಲ್ಲಿ ಗೊತ್ತಾಯ್ತು. ಸೊ ಅದ್ರಲ್ಲಿ ಕನ್ಫರ್ಮ್ ಆಗಿ ಪ್ರೆಗ್ನೆಂಟ್ ಅಂತಾನೆ ಬಂದಿದ್ದು. ಆಕ್ಚುಲಿ ಇಷ್ಟು ವೀಕ್ ಅಂತ, 5 weeks ಅಂತ ಎಕ್ಸಾಕ್ಟ್ ಆಗಿ ಬಂದಿದ್ದು. 5 to 6 weeks ಇನ್ ಬಿಟ್ವೀನ್ ದಟ್ ಅದ್ರಲ್ಲಿ ಇರತ್ತೆ ಅಂತ ನನಗೆ ಬಂದಿದ್ದು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇವಾಗ ಕೆಲವು ಕಮೆಂಟ್ಗಳೆಲ್ಲ ನೋಡಿದಾಗ ಲೈಕ್ ಯಾವ ತರ ಅಂದ್ರೆ, ಯಾರಿಗೂ ಆಗದೆ ಇರೋ ಪ್ರೆಗ್ನೆನ್ಸಿ ನಿಮ್ಗಾಗಿದ್ಯಾ, ಏನದು ಇವಾಗೆಲ್ಲ ಈ ಪ್ರೆಗ್ನೆನ್ಸಿ ಅನ್ನೋದನ್ನ ಇಟ್ಕೊಂಡು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತ. ನಮ್ಗೇನ್ ಪ್ರೆಗ್ನೆನ್ಸಿ ವಿಡಿಯೋ ಮಾಡ್ಬೇಕು ಅಂತ ಯಾರಿಗೂ ಇದಿರಲ್ಲ. ಏನಂದ್ರೆ ಒಂದು ಎಜುಕೇಶನ್ ಅಷ್ಟೇ. ಎಜುಕೇಶನ್ ಅಂಡ್ ಯಾರಿಗಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ನಮ್ಮ ಒಂದು ಏನ್ ಜರ್ನಿ ಇರುತ್ತೆ ಇವಾಗ, ಡೇ 1 ಇಂದ ಏನೇನು ಯಾವ್ಯಾವ ಹಾಸ್ಪಿಟಲ್, ಒಬ್ಬೊಬ್ರಿಗೆ ಒಂದೊಂದ್ ತರ ಆಗಿರುತ್ತೆ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇನೆ, ನಮ್ಮ ಫ್ಯಾಮಿಲಿ ಸರ್ಕಲ್ಗಳಲ್ಲೇನೆ ಏನೇನೋ ಆಗಿರುತ್ತೆ. ಅವ್ರು ಹೇಳ್ದಾಗ ಮಾತ್ರ ನಮಗೆ ಗೊತ್ತಾಗೋದು, ಯಾಕೆಂದ್ರೆ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ಇದು ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ನಮ್ಮಿಂದ ಒಂದ್ 4 ಜನಕ್ಕೆ ತಿಳ್ಕೊಳ್ಳಿ, ಧೈರ್ಯ ಬರುತ್ತೆ. ಅಟ್ಲೀಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್. ಯಾಕೆ ಅಂತಂದ್ರೆ, ನಾನ್ ಯೂಶಲಿ ಅವಾಗಿಂದನು ನಾನು ಕೇಳಿರೋದೇನೆ, ಈಗ ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೂ ಓಕೆ, ಪ್ರೆಗ್ನೆಂಟ್ ಆದ್ರೂ ಆಮೇಲೆ ಪಾಪ ಹೋಯ್ತು, ಇಷ್ಟೇ. ಆ 9 months ಜರ್ನಿ ಏನೇನ್ ಟೆಸ್ಟ್ಗಳು ಏನೇನ್ ಮಾಡ್ತಾರೆ, ತಿಂತಾರೆ, ಅದೆಲ್ಲ ಗೊತ್ತಿರಲ್ಲ ಮನೇಲಿ. ಮುಂಚೆ ಅಂದ್ರೆ ಮನೇಲಿ ದೊಡ್ಡವ್ರು ಇರೋರು, ಅಜ್ಜಿ ತಾತ ಇರೋರು. ಆಮೇಲೆ ಅವಾಗಿನ ಫುಡ್ ಹಂಗೆ ಇತ್ತು, ಏನು ಪ್ರಾಬ್ಲಮ್ಗಳು ಆಗ್ತಾ ಇರ್ಲಿಲ್ಲ. ಇವಾಗ ಕಾಲ ಬದಲಾಗಿದೆ, ಫುಡ್ ಚೇಂಜ್ ಆಗಿದೆ, ಮೆಡಿಸಿನ್ಸ್ ಚೇಂಜ್ ಆಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಕಾಯಿಲೆಗಳು ಚೇಂಜ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾನು ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ನೋಡಿದ್ರು ನಾನು ಎಲ್ಲೂ ನೋಡಿಲ್ಲ ದಟ್ ಲೇಟ್ ಪ್ರೆಗ್ನೆನ್ಸಿ ಅಂತ ಆಗುತ್ತೆ ಅಂತ. ಬಿಕಾಸ್ ಹೊಸ ಅನುಭವ, ಹೊಸದು, ನಾನು ಎಲ್ಲೂ ನೋಡು ಇಲ್ಲ, ಅದ್ರ ಬಗ್ಗೆ ಕೇಳು ಇಲ್ಲ. ನಂಗೆ ಶಾಕ್ ಅದು. 2 months ನಾನು ಪೀರಿಯಡ್ಸ್ ಆಗದೆ, ಆಫ್ಟರ್ ದಟ್ ನಾನು ಪ್ರೆಗ್ನೆಂಟ್ ಆಗಿರೋದು. 3 months ಕಂಪ್ಲೀಟ್ ಆದ್ಮೇಲೆ ನಾನು ಪ್ರೆಗ್ನೆಂಟ್ ಆಗಿರೋದು. ನನಗೆ ಶಾಕ್ ಅದು. ದಯವಿಟ್ಟು ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡ್ಬೇಡಿ. ನಿಮ್ಗೆ ನೋಡಕ್ ಇಷ್ಟ ಇಲ್ವಾ, ನೋಡ್ಬೇಡಿ. ಅಟ್ಲೀಸ್ಟ್ 4 ಜನ ನೋಡಿ
ಒಬ್ರು ಇದರಿಂದ ಏನಾದ್ರು ಒಂದು ತಿಳ್ಕೊಂಡ್ರು ನಾವ್ ವಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ. ಬಿಕಾಸ್ ಈ ತರ ನೆಕ್ಸ್ಟ್ ಯಾರಿಗಾದ್ರೂ ನಮ್ ವಿಡಿಯೋಸ್ ನೋಡೋರ್ಗೆ ಏನಾದ್ರು ಈ ತರ ಆಯ್ತು ಅಂತ ಅಂದ್ರೆ ಅವ್ರಿಗೆ ಭಯ ಇರಲ್ಲ ಅವಾಗ, ಓ ಪ್ರಾಬಬ್ಲಿ ಈ ತರ ಆಗ್ಬಹುದು ಅನ್ನೋದ್ ಒಂದು ಧೈರ್ಯ ಇರುತ್ತೆ. ಒಬ್ರು ನೋಡ್ಬಿಟ್ಟು ಏನೋ ಒಂದು ತಿಳ್ಕೊಂಡ್ರು ಅಂದ್ರೆ ವಿ ಆರ್ ಸ್ಯಾಟಿಸ್ಫೈ. ಯಾಕೆಂದ್ರೆ ನಾವ್ ಮಾಡ್ತಾ ಇರೋದು ಆ ಉದ್ದೇಶಕ್ಕೋಸ್ಕರ. ನಮ್ ಜರ್ನಿನ ನಾವ್ 4 ಜನಕ್ಕೆ ಹೇಳಿದಾಗ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ಸಿಗುತ್ತೆ, ಅಟ್ಲೀಸ್ಟ್ ಒಂದ್ ಧೈರ್ಯ ಸಿಗುತ್ತೆ, ಏನೋ ಒಂದ್ ತಿಳ್ಕೊಂತಾರೆ, ಹಾಸ್ಪಿಟ್ಲ್ಗೆ ಹೋಗಿ ಕೇಳ್ತಾರೆ. ಈ ತರ ಎಲ್ಲ ತುಂಬಾ, ಯಾಕೆ ಅಂದ್ರೆ ವುಮೆನ್ಸ್ ಬಾಡಿ ಪ್ರೆಗ್ನೆಂಟ್ ಅದೆಲ್ಲ ಆಗೋದು ಅಂಡ್ ಕೆಲವೊಂದು ಚೇಂಜಸ್ ಗಳಾಗೋದಾಗಿರ್ಬೋದು, ನೋವುಗಳಾಗೋದಾಗಿರ್ಬೋದು, ಅಥವಾ ಕನ್ಫ್ಯೂಷನ್ಸ್ ಆಗೋದಾಗಿರ್ಬೋದು, ಅದೆಲ್ಲ ನಮಗೆ ಆಗೋದು. ನಾವ್ ಎಷ್ಟೇ ಶೇರ್ ಮಾಡಿದ್ರು ನಾವು ಆಸ್ ಎ ಪರ್ಸನ್ ಹಸ್ಬೆಂಡ್ ಅಂತ ಅವ್ರ ಹತ್ರ ನಾವು 1-2 ಮಾತು ಶೇರ್ ಮಾಡ್ಬೋದೇ ಹೊರತು ಎಲ್ಲಾನು ಶೇರ್ ಮಾಡ್ಕೊಳಕ್ಕೂ ಆಗಲ್ಲ. ಆ ಟೈಮಲ್ಲಿ ಎಲ್ಲಾರು ಒಂದೇ ತರನು ತಗೊಳಲ್ಲ. ಈಗ ಕೆಲವ್ರು ಈಸಿಯಾಗಿ ತಗೋತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹುಡುಕ್ತಾರೆ. ಹಸ್ಬೆಂಡ್ಸ್ ಅಂದ್ರೆ ಎಲ್ಲಾರು ಅಷ್ಟೇ ಫ್ರೀ ಇರಲ್ಲ, ಅಥವಾ ಎಲ್ಲಾರ್ಗು ಅದೇ ಮೈಂಡ್ ಸೆಟ್ ಇರಲ್ಲ. ಇವಳ್ದೊಂದ್ ತಲೆನೋವು ಅನ್ನೋ ತರಾನು ಇರ್ತಾರೆ. ಕುತ್ಕೊಂಡ್ ಮಾತಾಡಕ್ಕೂ ಟೈಮ್ ಇರಲ್ಲ ಅವ್ರಿಗೆ, ಅಷ್ಟು ಬಿಸಿ ಇರ್ತಾರೆ. ಅದು ಅವ್ರ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಕೆಲವ್ರಿಗೆ ನಾಲೆಡ್ಜ್ ಇರಲ್ಲ. ಸೊ ಹೆಂಗೋ ವಿಡಿಯೋ ಮಾಡ್ತಾರೆ, ಅದನ್ನ ನೋಡ್ತೀರಾ. ನಮ್ಮ ಜರ್ನಿನ ನಾವು ಶೇರ್ ಮಾಡಕ್ಕೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ನೋಡಕ್ಕೆ ಒಂದು ಮೆಮೊರಿ ಆಗುತ್ತೆ. ವಿಡಿಯೋಸ್ ಆಗಿರ್ಬೋದು, ಇವಾಗ ನಾವ್ ಏನೇನ್ ಮಾಡಿದ್ವಿ, ಏನೇನ್ ಬಿಟ್ವಿ, ಪ್ರೆಗ್ನೆನ್ಸಿ ಜರ್ನಿ ನಮ್ದು ಹೇಗಿತ್ತು, ಮುಂದೆ ಒಂದಷ್ಟು ವರ್ಷಗಳ ನಂತರ ನಾವೇನಾದ್ರೂ ವಿಡಿಯೋಸ್ ನೋಡಿದಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ. ಸೊ ದಟ್ಸ್ ವೈ ನಾವು ನಮ್ಮ ಮೆಮೊರಿನ ನಾವು ಕಲೆಕ್ಟ್ ಮಾಡ್ಕೋತಾ ಇದೀವಿ. ಅಂಡ್ ಯಾರಿಗಾದ್ರೂ ಉಪಯೋಗ ಆಗೋ ಆಗಿದ್ರೆ ಅವರಿಗೆ ಒಂದಷ್ಟು ಎಜುಕೇಶನ್ ಕೊಡೋ ಅಂತ ಪ್ರಯತ್ನ ಮಾಡ್ತಿದೀವಿ. ನಾವೇನ್ ಎಕ್ಸ್ಪರ್ಟ್ಸ್ ಅಲ್ಲ, ಬಟ್ ನಮ್ಗಾಗೋ ಎಕ್ಸ್ಪೀರಿಯನ್ಸು ಅವ್ರಿಗೆ ಪ್ರಾಬಬ್ಲಿ ಯೂಸ್ ಆಗುತ್ತೆ. ಸೊ ಆ ತರ ಒಂದು ಮಾಡ್ತಾ ಇದೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಆದಷ್ಟು ಬ್ಯಾಡ್ ಕಮೆಂಟ್ಸ್ ನ ಮಾಡಬೇಡಿ, ಓಕೆನಾ? ಇಟ್ಸ್ ಮೈ ರಿಕ್ವೆಸ್ಟ್. ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ, ಆದ್ರೂ ಕೆಲವರು ಒಂಥರ ಒಂದೋ ಎರಡೋ ಬಂದಿರೋದು ಅಷ್ಟೇ. ಪ್ರಾಬಬ್ಲಿ ಅವ್ರಿಗೆ ಗೊತ್ತಿಲ್ಲ, ಕೆಲ್ಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂತವ್ರ ವಿಡಿಯೋ ಯಾಕೆ ನೋಡ್ತಾರೆ ಅಂತಾನು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನ್ಗೆ. ಸೊ ಆ ತರ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಬ್ಲಡ್ ಟೆಸ್ಟ್ ಆಯ್ತು. ಬ್ಲಡ್ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಆಗು ನನಗೆ ಇಷ್ಟು ವೀಕ್ಸ್ ಅಂತ ಬಂತು. ಆಫ್ಟರ್ ದಟ್ ನಾನೇನ್ ಮಾಡಿದೆ, 10 days ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ. ನಮಗೆ ಆಕ್ಚುಲಿ ಆ 10 days ಒನ್ ಡೇ ಕಳಿಯೋದಿದ್ಯಲ್ಲ, ಯಪ್ಪ ಇನ್ನೂ ಆಗಿಲ್ವಾ. ನನಗಂತೂ ಲಿಟ್ರಲಿ ಹಂಗೆ ಇತ್ತು. 10 days ಗುರು, ಒಂದೊಂದ್ಸತಿ ಹಿಂಗ್ ಅನ್ನೋಷ್ಟ್ರಲ್ಲಿ ಒಂದೊಂದ್ ವಾರ ಹೋಗ್ಬಿಡುತ್ತೆ. ಆ 10 days ನನ್ಗೆ ಒಳ್ಳೆ 10 ತಿಂಗಳು ಕಳ್ದಂಗ್ ಆಗ್ಬಿಡ್ತು. ನನಗ್ 10 days ಕಂಪ್ಲೀಟ್ ಆಗೋವರೆಗೂ ಕಾಯೋ ಇದಿಲ್ಲ. 1-2 days ಬಿಫೋರೇ ಹೋಗ್ಬಿಟ್ಟಿದ್ದೆ ನಾನು ಹಾಸ್ಪಿಟ್ಲಿಗೆ, ಆಯ್ತು ನಂದು 10 days ಅಂತ. ಸೊ ಹೋಗ್ಬಿಟ್ಟು ಅವ್ರು ಚೆಕ್ ಮಾಡಿದ್ರು, ಅಗೈನ್ ಸ್ಕ್ಯಾನ್ ಮಾಡಿದಾಗ ಪುಟ್ಟದಾಗಿ ಬೇಬಿ ಇವಾಗ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅದ್ ಎಷ್ಟು ಡಾಟ್ ಇತ್ತು ಅಂದ್ರೆ ಇಷ್ಟು ಪುಟ್ಟ ಡಾಟ್ ತರ ಇತ್ತು. ಸೊ ಇವಾಗ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ನನ್ಗೆ ಯಾಕೆ ಅಷ್ಟೊಂದು ಭಯ ಇತ್ತು ಅಂತ ಅಂದ್ರೆ, ನನಗೆ 6 weeks ಅಂತ ಬಂತು ಅಂತಂದ್ರೆ ಆಲ್ಮೋಸ್ಟ್ 1 month ಕಂಪ್ಲೀಟ್ ಆಗಿರುತ್ತೆ. ಈಗ ಏನಾದ್ರು ಯೂಟ್ರಸ್ ಪೈಪ್ ಒಳಗಡೆ ಏನಾದ್ರು ಬೇಬಿ ಅಲ್ಲೋಗ್ ಪ್ಲೇಸ್ಮೆಂಟ್ ಎಗ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಫಸ್ಟ್ ಫ್ಯೂ ಮಂತ್ಸ್ ಎಗ್ ಫಾರ್ಮ್ ಅಲ್ಲಿ ಇರುತ್ತೆ ಬೇಬಿ. ಸೊ ಅದೇನಾದ್ರೂ ಮಿಸ್ಪ್ಲೇಸ್ ಆಗಿ ಬೇರೆ ಪ್ಲೇಸ್ ಅಲ್ಲಿ ಹೋಗಿ ಇದ್ರೆ, ಅಥವಾ ಏನಾದ್ರೂ ಫೇಕ್ ಪ್ರೆಗ್ನೆನ್ಸಿ ತರ ಏನಾದ್ರೂ ಆಗಿದ್ರೆ, ಲೈಕ್ ಈ ತರ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಜೊತೆಗೆ ಹಾರ್ಟ್ ಬೀಟ್ ಬರ್ಲಿಲ್ಲ ಅಂದಿದ್ರೆ, ಬಿಕಾಸ್ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ನೋಡಿದ್ದೀನಿ ಇದೆಲ್ಲ ಪ್ರಾಬ್ಲಮ್ಸ್ ಆಗಿ ಮಿಸ್ಕ್ಯಾರೇಜ್ ಆಗಿರೋದ ನಾನು ಕೇಳಿದ್ದೀನಿ. ಸೊ ನನ್ಗೆ ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನಾನು ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು, ನಂಗೆ ಇದೆಲ್ಲ ಸರಿ ಇರಬೇಕು ಅನ್ನೋದು ತುಂಬಾ ಇತ್ತು. ಸೊ ನನ್ಗೆ ಆ ಭಯ ಒಳಗಡೆನೆ ಕಾಡ್ತಿತ್ತು. ಬ್ಲಡ್ ಇದ್ರಲ್ಲಿ ಏನದು ಹಾರ್ಟ್ ಬೀಟ್ ಬರುತ್ತೋ ಇಲ್ವೋ, ರೈಟ್ ಪ್ಲೇಸ್ ಅಲ್ಲಿ ಇದೆಯೋ ಇಲ್ವೋ, ಲೈಕ್ ಈ ತರ ಎಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಇತ್ತು, ಭಯ ಇತ್ತು. ಸೊ ನನಗೆ ಬೇಗ ಕನ್ಫರ್ಮೇಶನ್ ಸಿಗ್ಬೇಕಿತ್ತು ಡಾಕ್ಟರ್ ಕಡೆಯಿಂದ. ಸೊ ದಟ್ಸ್ ವೈ ಹೋದ್ವಿ. ಅವರು ಹೇಳಿದ್ರು ಇಲ್ಲ ಪುಟ್ಟದಾಗ ಬೇಬಿ ಕಾಣ್ತಾ ಇದೆ, ನೆಕ್ಸ್ಟ್ ಅಗೈನ್ 10 days ಬಿಟ್ಟು ಮತ್ತೆ ಬನ್ನಿ ಅಂತ ಕ್ಲಿನಿಕಲ್ ಹೇಳಿದ್ರು. ನಾವೇನ್ ಮಾಡಿದ್ವಿ, ನಾನು ಇವ್ನಿಗೆ ಹೇಳ್ದೆ ಅವಾಗ. ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಆಕ್ಚುಲಿ ನನಗೆ ಮತ್ತೆ ಅಗೈನ್ 10 days ತಗೊಳ್ಳೋದಿಕ್ಕೆ. ಬಟ್ ನಾನೇನು ಅದನ್ನ ತಗೊಳಕ್ ಹೋಗ್ಲಿಲ್ಲ. ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಡೋಣ, ಹಾಸ್ಪಿಟಲ್ಗೆ ಹೋದ್ರೆ ಈಸಿ ಆಗತ್ತೆ, ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್ ಡೆಲಿವರಿವರೆಗೂ, ಹಾಸ್ಪಿಟಲ್ ಚೂಸ್ ಮಾಡೋಣ ಅಂತ ಇಮಿಡಿಯೇಟ್ ಆಗಿ ಇವ್ನಿಗೆ ಹೇಳ್ದೆ. ಆಫ್ಟರ್ ದಟ್ ನಾವು 1-2 days ಸಿಕ್ಕಾಬಟ್ಟೆ ಹಾಸ್ಪಿಟಲ್ ಸರ್ಚ್ ಮಾಡಿದ್ವಿ. ಅಂದ್ರೆ ಹೋಗೋದು ಅಲ್ಲಿ ಫೆಸಿಲಿಟಿ ಎಲ್ಲ ಯಾವ ತರ ಇದೆ ಅಂಡ್ ರೂಮ್ಸ್ ಎಲ್ಲ ಹೆಂಗಿದೆ, ಮತ್ತೆ ಹೈಜೀನ್ ಇದೆಯಾ, ಪೇಷಂಟ್ ಎಲ್ಲ ಹೆಂಗ್ ಅಟೆಂಡ್ ಮಾಡ್ತಾರೆ, ಅಲ್ಲಿ ಕ್ರೌಡ್ ಇದೆಯಾ ಏನಂತ ತಿಳ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದು 1-2 ಹಾಸ್ಪಿಟ್ಲ್ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಒಂದಕ್ಕೆ ಹೋದ್ವಿ ಬಿಕಾಸ್ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು, ರಿವ್ಯೂ ಕೂಡ ಚೆನ್ನಾಗಿದೆ ಅಂತ ನೋಡಿದ್ವಿ. ಅಂದ್ರೆ ಎಲ್ಲಾರು ನಮ್ಮ ಸುತ್ತಮುತ್ತ ಇರೋರೆಲ್ಲ ಸಜೆಸ್ಟ್ ಮಾಡಿದ್ದಾಗಿರ್ಬೋದು, ಆರ್ ನಮ್ಮ
ನಮ್ಮ ಸರೌಂಡಿಂಗ್ಸ್ ಏರಿಯಾ ಸರೌಂಡಿಂಗ್ಸ್ ಎಲ್ಲ ಫೇಮಸ್ ಹಾಸ್ಪಿಟಲ್ ಅಂದ್ರೆ ಅದು ಬಂದಿತ್ತು. ಸೊ ಅಲ್ಲಿಗೇನೆ ಹೋದ್ವಿ ನಾವು. ಅಲ್ಲಿಗೆ ಹೋಗಿ ಓಕೆ ಇಲ್ಲಿಗೆ ಫಿಕ್ಸ್ ಮಾಡ್ಕೊಂಬಿಡೋಣ ಅಂತ ಅಲ್ಲ, ಅಲ್ಲೂ ಹೈಜೀನ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಿತ್ತು ಅಂಡ್ ದೆನ್ ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕಂತ ಹೋದ್ವಿ. ಡಾಕ್ಟರ್ ಕನ್ಸಲ್ಟೇಷನ್ಗೆ ನಾವೇನಿಲ್ಲ ಅಂದ್ರೂ 3 hours ವೇಟ್ ಮಾಡಿದ್ವಿ. ಅಯ್ಯೋ ಅಂದ್ರೆ ಡಾಕ್ಟ್ರು ಮೀಟ್ ಮಾಡಕ್ಕೇನೆ 3 ಅವರ್ ಆಯ್ತು. ಹಾ ಹೋಗ್ಬಿಟ್ಟಿದೀವಿ, ಪೇಮೆಂಟು ಮಾಡ್ಬಿಟ್ಟಿದೀವಿ ಕನ್ಸಲ್ಟೇಷನ್ ಫೀಸು. ಆಮೇಲೆ ನೋಡಿದ್ರೆ ಡಾಕ್ಟ್ರು ಇನ್ನೂ ಕರಿತಾನೆ ಇಲ್ಲ. ನಾವು ಎಷ್ಟೊತ್ತಾಗುತ್ತೆ ಅಂತ ಅಂದ್ರೆ ಇನ್ನೂ ಒಂದು ಅರ್ಧ ಗಂಟೆ 10 ನಿಮಿಷ ಅಂತ ಹೇಳ್ತಾರೆ. ನನಗೆ ನಿಜ ಏನ್ ಗುರು ಇದು, ನಾವು ಕಾಸು ಕೊಟ್ಬಿಟ್ಟು ಅಷ್ಟೊತ್ತು ವೇಟ್ ಮಾಡೋದು ಅಂತ ಅಂದ್ರೆ ಏನೋ 1 ಅವರ್ ವೇಟ್ ಮಾಡ್ಬೋದು, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2 ಅವರ್ಸ್ ವೇಟ್ ಮಾಡೋಣ. ಅಲ್ಲಿ ನೋಡಿದ್ರೆ ಕನ್ಸಲ್ಟೇಷನ್ಗೆ 3.5 ಅವರ್ ಆಯ್ತು. ಜಸ್ಟ್ ಸ್ಕ್ಯಾನ್ ಹಾ. ಮಾಡಿಸ್ಕೊಂಡ್ ಬನ್ನಿ ಅಂತ ಅದಾದ್ಮೇಲೆ ಬರೆಯೋದಷ್ಟೇ ಆ ಹೌದು, ಅದಾದ್ಮೇಲೆ ಕನ್ಸಲ್ಟೇಷನ್ ಅಲ್ಲಿ. ಸ್ಕ್ಯಾನಿಂಗಿಗೆ ಒಂದ್ 2 ಅವರ್, ಟೋಟಲ್ ಒಂದು 5-6 ಅವರ್ಸ್ ಅಲ್ಲೇ ವೇಟ್. ಬೆಳಿಗ್ಗೆ 11:30 ಹೋಗಿರೋದು, ಬಂದಿರೋದು 5:30ಗೆ. ಸೊ ಅದು ಹೆಂಗಾಯ್ತು ಅಂತ ಅಂದ್ರೆ ಅಲ್ಲಿ ಹೋದ್ವಿ, ಡಾಕ್ಟರ್ ಕನ್ಸಲ್ಟೇಷನ್ಗೆ ಮೋರ್ ದ್ಯಾನ್ 2 to 3 hours ನಾವು ವೇಟ್ ಮಾಡಿದ್ವಿ. ಹೋದ್ವಿ. ನಮ್ಗೆ ಮೆಂಟ್ಲಾದಂಗ್ ಆಗ್ಬಿಟ್ಟು ಏನ್ ಗುರು ಊಟ ಮಾಡಕ್ಕೆ ಹೋಗಿ ಒಂದ್ ಅರ್ಧ ಗಂಟೆ ಅದು ಇದು ತಿನ್ಕೊಂಡ್ ಬಂದ್ವಿ. ಸೊ ಆಮೇಲೆ ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಆಯ್ತು. ಅವರು ನಂದು ಪೀರಿಯಡ್ ಡೇಟ್ ಎಲ್ಲ ಕೇಳಿದ್ರು, ಲಾಸ್ಟ್ LMP ಡೇಟ್ ಎಲ್ಲ ಕೇಳಿದ್ರು. ಕೇಳ್ಬಿಟ್ಟು ಅಂಡ್ ದೆನ್ ಅವರು ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಸೊ ಸ್ಕ್ಯಾನಿಂಗ್ಗೆ ಹೋಗಿ ಅಂತ ಅಂದ್ರು. ಸರಿ ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಹೋದ್ವಿ. ಅಲ್ಲಿ ಡಾಕ್ಟರ್ ಹೇಳಿದೇನಪ್ಪಾ ಅಂತ ಅಂದ್ರೆ ನನ್ನ LMP ಡೇಟ್ ಪ್ರಕಾರ ನಿಮ್ಗೆ 90 ಡೇಸ್ ಹತ್ತತ್ರ ಆಗಿರ್ಬೇಕು. 90 ಡೇಸ್ ಹತ್ತತ್ರ ಅಂದ್ರೆ ಎಷ್ಟು 2 ತಿಂಗಳು? months. 2 months 3 months. 90 ಡೇಸ್ ಹತ್ತತ್ರ ಅಂದ್ರೆ 3 months ಹತ್ತತ್ರ ಆಗಿರ್ಬೇಕು. ಸೊ ಅಷ್ಟಾಗಿರ್ಲಿಕ್ಕಿಲ್ಲ, ನೀವೊಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬನ್ನಿ, ಆ ಸ್ಕ್ಯಾನ್ ಅಲ್ಲಿ ಎಷ್ಟು ವೀಕ್ಸ್ ಬರುತ್ತೆ ಅಂತ ನೋಡೋಣ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ನಾನು ಸ್ಕ್ಯಾನಿಂಗ್ ಹೋದೆ. ನಾನು ಅವತ್ತೇ ಆಕ್ಚುಲಿ ಫಸ್ಟ್ ಪಾಪುದು ಹಾರ್ಟ್ ಬೀಟ್ ಕೇಳಿದ್ದು. ತುಂಬಾ ಸ್ಲೋ ಆಗಿತ್ತು ಹಾರ್ಟ್ ಬೀಟ್, ಬಿಕಾಸ್ ತುಂಬಾ ಚಿಕ್ಕದಿತ್ತು ಬೇಬಿ ಅವಾಗ ಇನ್ನು. ಸೊ ಅವ್ರು ಹೇಳಿದ್ರು ತುಂಬಾ ಪುಟ್ಟದಾಗಿದೆ ಬೇಬಿ, ಸೊ ದಟ್ಸ್ ವೈ ಈ ಒಂದು ವಾಲ್ಯೂಮ್ ಅಲ್ಲಿ ಕೇಳಿಸ್ತಾ ಇದೆ ಹಾರ್ಟ್ ಬೀಟ್ ಅಂತ. ಸೂಪರ್ ಆಗಿತ್ತು ಆಕ್ಚುಲಿ ಆ ಹಾರ್ಟ್ ಬೀಟ್. ಆಕ್ಚುಲಿ ಇವ್ನು ಕೇಳಿಲ್ಲ ಅವಾಗ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದ್ದು, ಫಸ್ಟ್ ಸ್ಕ್ಯಾನ್ ಮಾಡಿದ್ದು. ಸೊ ಬಿಡ್ಲೇ ಇಲ್ಲ ನಮ್ ಹೋಳಿಕೆ. ಅಲ್ಲಿ ಹೋಗ್ಬಿಟ್ಟು ನಾನು ಇವ್ಳು ಸ್ಕ್ಯಾನಿಂಗ್ ಬರೋದ್ರೆ, ಆಮೇಲೆ ಇವಳು ಒಳಗಡೆ ಫಸ್ಟ್ ಮುಂದೆ ಹೋದ್ಲು. ನಾನು ಹಿಂಗೆ ತೆಕ್ಕೊಂಡು ಹೋದ್ರೆ ಎಲ್ಲೇ ಇರಿ ಗಂಡಸ್ರು ಬರಂಗಿಲ್ಲ ಅಂತ ಅಂದ್ಬಿಟ್ಟು, ನಾನು ತಾನೇ ಅಪ್ಪ ಅಂತ ನಾನು ಅನ್ಕೊಂಡ್ರೆ ನಾನು ಬರಂಗಿಲ್ವ ಅಂತ, ಇಲ್ಲ ನೀವು ಬರಂಗಿಲ್ಲ ಅಂತ. ನಾನು ಆಡ್ಬಿಟ್ಟೆಲ್ಲ ಕೇಳಿಸ್ತಾರೆ ಅಂತ ಫುಲ್ ಎಕ್ಸೈಟ್. ಇವಳು ಮುಂಚೆನೆ ಹೇಳಿದ್ಲು, ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ ಬಾ, ಆಡ್ಬಿಟ್ಟೆಲ್ಲ ಕೇಳಿಸ್ತಾರೆ. ನಾನು ಸರಿ ಅಂತ ಅಂದ್ಬಿಟ್ಟು ಹೋದ್ರೆ ಯಾವ ಆಡ್ಬಿಟ್ಟು ಕೇಳಿಸ್ತಿಲ್ಲ. ಅಲ್ಲಿ ಒಳಗಡೆ ಮಗನ್ ನೋಡಕ್ಕೂ ಬಿಡ್ಲಿಲ್ಲ. ಸೊ ಆಮೇಲೆ ಇವಳು ಬಂದು ಆಡ್ಬಿಟ್ಟು ಕೇಳಿಸ್ತು, ಹಂಗೆ ಹಿಂಗೆ ಅಂದ್ಲು. ನಾನು ಹಂಗೆ ಅಂದ್ರೆ ನಾನು ಮುಂಚೆನೆ ಪ್ರಿಪೇರ್ ಆಗ್ಬಿಟ್ಟಿದ್ದೆ. ವಾವ್ ಸಖತ್ ಅಲ್ವಾ, ಹಿಂಗೆ ಅದು ಇದಿಷ್ಟೇ ಕಾಮಿಡಿ ಚಿಕ್ಕ ಪಾಪು, ಅಲ್ಲ. ಅದ್ರೊಳಗಡೆ ಆಡ್ಬಿಟ್ಟು ಆಡ್ಬಿಟ್ಟು ನಾವು ಕಾಮಿಡಿ ಏನಂದ್ರೆ ಇವ್ನಿಗದು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಆಯ್ತಾ. ನಾನು ಬೇರೆಯವ್ರದ್ ರೀಲ್ ಎಲ್ಲ ತೋರಿಸ್ಬಿಟ್ಟು ಆ ಡಬ್ 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 ಅನ್ನೋ ಸೌಂಡ್ ಬರೋದ್ನೆಲ್ಲ ನಾನು ತೋರಿಸ್ಬಿಟ್ಟಿದ್ದೆ. ಸಚ್ಚು ಹಿಂಗೆ ಕೇಳಿಸೋದು ಹಾರ್ಟ್ ಬೀಟ್ ಅಂತ. ಸೊ ಅವ್ನು ಒಳಗೆ ಬಿಡ್ಲಿಲ್ಲ ಅವಾಗ. ಬುಲೆಟ್ ಗಾಡಿಲಿ ಬರುತ್ತಲ್ಲ ಸೌಂಡ್, ಆ ತರ ಬರ್ತೈತೆ. ಸೊ ಹಾರ್ಟ್ ಬೀಟ್ ಯಾಕೆಂದ್ರೆ ಎಲ್ಲ ನಮ್ಮ ಹಾರ್ಟ್ ಅಂದ್ರೆ ಅಡಲ್ಟ್ಸ್ ಹಾರ್ಟ್ ಬೀಟು 72 ಸಲ ಇರುತ್ತೆ, 72 ಟೈಮ್ಸ್. ಅದು ಎಷ್ಟು? ನಂದು ಫಸ್ಟ್ ಸ್ಕ್ಯಾನ್ ಅಲ್ಲಿ ಹಾರ್ಟ್ ಬೀಟ್ ಬಂದಿದೆ 118 ಬಂದಿದ್ದು. 118 ಇದನ್ನ ಹಾಕ್ತೀನಿ ಓಕೆನಾ ಫ್ರಂಟ್ ಅಲ್ಲಿ. ಇಲ್ಲಿ ಪಾಪು ಕಾಣಿಸ್ತಾ ಇದೆ. ಅದು ತುಂಬಾ ಪುಟ್ಟದಾಗಿದೆ. ಎಷ್ಟಿದೆ ಅಂದ್ರೆ 0.46 ಸೆಂಟಿಮೀಟರ್, ಅಂದ್ರೆ 0.4 ಸೆಂಟಿಮೀಟರ್ ಚಿಕ್ಕದು ಇಷ್ಟೇ. ಅದ್ರೊಳಗಡೆ ಆ ಹಾರ್ಟ್ ಬೀಟ್ನ ಕೇಳ್ಬೋದು. ಅಂದ್ರೆ ಟೆಕ್ನಾಲಜಿ ಎಷ್ಟು ಮುಂದುವರೆದೈತಲ್ಲ. ಸೊ ಇದೆಲ್ಲ ಬಂತು, ರಿಪೋರ್ಟ್ ಎಲ್ಲ ಬಂತು, ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ಕೊಂಡಾಯ್ತು, ಫಸ್ಟ್ ಸ್ಕ್ಯಾನ್ ಆಯ್ತು, ರಿಪೋರ್ಟ್ ಬಂತು. ಅಲ್ಲೇ ಮತ್ತೆ ಅಗೈನ್ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಆವಾಗ್ಲೂ ಮೋರ್ ದ್ಯಾನ್ 1.5 hour ವೇಟ್ ಮಾಡಿದ್ವಿ ಅಗೈನ್ ನಾವು ಮತ್ತೆ ಹೋಗೋದಿಕ್ಕೆ. ಅಲ್ಲಿ ಹೋಗಾದ್ಮೇಲೆ ಡಾಕ್ಟರ್ ಹೇಳಿದ್ರು, ಸ್ಕ್ಯಾನ್ ರಿಪೋರ್ಟ್ ನೋಡ್ಬಿಟ್ಟು ಡಾಕ್ಟರ್ ಹೇಳಿದ್ರು 6 weeks 2 days ಏನೋ ಆಗಿದೆ ಅಂತ ಹೇಳಿದ್ರು. ಎಕ್ಸಾಕ್ಟ್ ಆಗಿ ನಿಮ್ಗೆ 6 weeks 2 days ಆಗಿದೆ ಅಂತ ಹೇಳಿದ್ರು. ಅಲ್ಲೇ ನನ್ಗೆ ಹೇಳಿಲ್ಲ ಯಾಕೆ 2 months ಆದ್ಮೇಲೆ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಏನು ಹೇಳಿಲ್ಲ. ಅವ್ರು ಎವ್ರಿಥಿಂಗ್ ಇಸ್ ಫೈನ್, ನಿಮ್ಗೆ ಇವಾಗ 6 weeks 2 days ಟೈಮ್ ಇಲ್ಲ ಅವ್ರಿಗೆ. ಅಷ್ಟು ಜನ ಬರೆದ್ಬಿಟ್ಟು ಕಳಿಸ್ತಾ ಇದ್ದಾರೆ. ಬರೆದ್ರು 6 weeks 2 days ಆಗಿದೆ ನಿಮ್ಗೆ ಅಂತ ಅಂದ್ರು. ಅಂಡ್ ಪ್ರಿಕಾಷನ್ಸ್ ಏನು ಕೊಡ್ಲಿಲ್ಲ. ಒಂದು ಪ್ರೊಜೆಸ್ಟ್ರಾನ್ ಮತ್ತೆ ಇನ್ನೊಂದು ಏನು ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಬರೆದ್ರು, ಇದನ್ನ ತಗೊಳ್ಳಿ ಅಂತ ಅಂದ್ರು. ನೆಕ್ಸ್ಟ್ ಡೇಟ್ ಯಾವಾಗ ಬರ್ಬೇಕು ಅಂತ ಡೇಟ್ ಬರೆದ್ರು. ಒಂದಷ್ಟು
ನೆಕ್ಸ್ಟ್ ಮತ್ತೆ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಒಂದಷ್ಟು ಕಾಮನ್ ಟೆಸ್ಟ್, ಬ್ಲಡ್ ಟೆಸ್ಟ್ಗಳನ್ನ ಬರೆದ್ರು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಆಮೇಲೆ ಡಾಕ್ಟರ್ ಹತ್ರ ಜರ್ನಿ ಹೆಂಗಿರುತ್ತೆ, ಥ್ರೂಔಟ್ ಜರ್ನಿ ನೀವು ಏನೇನ್ ಮಾಡ್ತೀರಾ, ಯಾವ್ಯಾವ ಟೆಸ್ಟ್ ಇರುತ್ತೆ, ಏನೇನಾಗುತ್ತೆ, ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ಹೆಂಗಿರ್ಬೇಕು, ಏನು ಮಾತಾಡೋಕ್ ಟೈಮೇ ಇರ್ಲಿಲ್ಲ ಅವ್ರಿಗೆ, ಅಷ್ಟು ಹೌದು. ಬಿಸಿ ಡಾಕ್ಟರ್ ಅವರು. So- ನಮ್ಗೆ ಬೇಡ, ನೀವು ಬಿಸಿ ಡಾಕ್ಟರ್, ನೀವು ಅಲ್ಲೇ ಇರಿ, ಯಾರು ಫ್ರೀ ಆಗಿರೋ ಡಾಕ್ಟರ್ ನೋಡ್ಕೊಂತೀವಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು, ನಾನಂತೂ ಮೆಂಟಲಿ ಡಿಸೈಡ್ ಆಗಿ ಇವಳ ಮೇಲೆ ಫುಲ್ ರೇಗ್ತಾ, ಇವಳು ಇನ್ನೇನ್ ಕಣ್ಣೀರ್ ಹಾಕೋದೊಂದು ಕಮ್ಮಿ. ಇಲ್ಲ, ನನ್ಗೆ ಆಕ್ಚುಲಿ ಸ್ಕ್ಯಾನಿಂಗ್ ಹೋಗೋಕ್ಕಿಂತ ಮುಂಚೆನೇ ನನಗೆ ಕೋಪ ಬರ್ತಾ ಇದೆ, ಬೇಜಾರು ಆಗ್ತಾ ಇದೆ. ನಾನು ಒಬ್ಳೆ ಬಂದಿದ್ರೆ ಆಗಿದೆ ಜೊತೆಗೆ ಅಂತ ಅನ್ಬಿಸ್ತಾ ಇದೆ. ಅದೊಂಥರ ಟೆನ್ಷನ್, ಇರಿಟೇಷನ್ ಅದ್ರಲ್ಲೇ ಹೋಗಿದ್ದೀನಿ ನಾನು ಸ್ಕ್ಯಾನಿಂಗ್. ಆಕ್ಚುಲಿ ಪಕ್ಕದಲ್ಲಿ ಕೂತ್ಕೊಂಡು ಟೈಮ್ ಆಯ್ತು ಇನ್ನು ಕರೀಲಿಲ್ಲ, ಟೈಮ್ ಆಯ್ತು ಇನ್ನು ಕರೀಲಿಲ್ಲ ಅಂತಾನೇ ಹೇಳ್ತಾ ಇದ್ದೇನೆ. ನಾನು ಏನ್ ಹೇಳಿ? ಅಷ್ಟು ವೆಯ್ಟ್ ಮಾಡಿಸ್ಬಾರ್ದು ಆಕ್ಚುಲಿ. ಏನು ಒಳ್ಳೆ ಈ ರೇಷನ್ ಅಂಗಡಿ ತುಂಬಿರ್ತಾರಲ್ಲ, ಹಂಗೆ ತುಂಬೋರಲ್ಲಿ 10 ಜನ, ಇಷ್ಟೊಂದು ಜನ ಅವರ ಪ್ರೆಗ್ನೆಂಟ್ ಆಗಿರೋರು ಅಂತ ಅನ್ಕೊಂಡ್ರೆ ನಾನು ನೋಡ್ಬಿಟ್ಟು. ಸೊ ಅದಾದ್ಮೇಲೆ ಅವಾಗ್ಲೇ ನಾವು ಡಿಸೈಡ್ ಮಾಡಿದ್ದು ಹಾಸ್ಪಿಟಲ್ನ ನಾವು ಚೇಂಜ್ ಮಾಡಬೇಕು ಅಂತ. ಇವನ್ ಡಿಸೈಡ್ ಆದ, ಸೊ ಆಮೇಲೆ ನಾನು ಡಿಸೈಡ್ ಆದೆ. ಸೊ ಹಾಸ್ಪಿಟಲ್ ಚೇಂಜ್ ಮಾಡಬೇಕು ಅಂತ ಆವಾಗ ಡಿಸೈಡ್ ಆಗಿದ್ದು. ಒಂದು ಒಳ್ಳೆ ಹಾಸ್ಪಿಟ್ಲ್ ಹೋಗಿ ಮಾತಾಡಿ ಎಲ್ಲ ಓಕೆ ಮಾತಾಡಿ ಅವ್ರಿಗೆ ಹೇಳಿದ್ವಿ, ನಮ್ಗೆ ಈ ತರ ಬೇಕು, ಒಳ್ಳೆ ರೆಸ್ಪಾನ್ಸ್ ಇರಬೇಕು ಅಂಡ್ ಚೆನ್ನಾಗಿ ಮಾತಾಡೋರು ಇರಬೇಕು ಡಾಕ್ಟ್ರು ಅಂತೆಲ್ಲ ಹೇಳಿದ್ವಿ. ಬಿಕಾಸ್ ನಂದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಏನ್ ಮಾಡ್ಬೇಕು, ಮಾಡ್ಬೇಕು, ಹೆಂಗಿರ್ಬೇಕು, ಏನು ಎತ್ತ 0% ನಾಲೆಜ್. ನಮ್ಗೆ ಎಜುಕೇಶನ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆ ಟೈಮಲ್ಲಿ, ಎಜುಕೇಟ್ ಮಾಡೋರು ಇಂಪಾರ್ಟೆಂಟ್. ಸೈಂಟಿಫಿಕಲಿ ಯಾವ ತರ ಇರಬೇಕು, ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ಹೌದು. ಈಗ ಮನೆಯವರು ಹೇಳ್ತಾರೆ ಹಂಗಿರಿ ಹಿಂಗಿರಿ ಅಂತ, ಅವ್ರ ಅನುಭವದಲ್ಲಿ ಅವ್ರು ಹೇಳ್ತಾರೆ, ಬಟ್ ಡಾಕ್ಟ್ರು ಹೇಳೋದು ಪಕ್ಕಾ ಇರುತ್ತೆ. ಅಕಾರ್ಡಿಂಗ್ ಟು ನಮ್ಮ ಬಾಡಿಗೆ ಯಾವ ತರ ಇರಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ಆಕ್ಚುಲಿ. ಸೊ ದಟ್ಸ್ ವೈ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದಲ್ವಾ, ಇಲ್ಲಾಂದ್ರೆ ನಾವು ಡಾಕ್ಟರ್ಸ್ನೆಲ್ಲ ಏನು ಕನ್ಸಲ್ಟ್ ಮಾಡಬೇಕು. ಸೊ ಅಲ್ಲಿ ಹೋದ್ವಿ, ಸೆಕೆಂಡ್ ಹಾಸ್ಪಿಟಲ್ಗೆ ಹೋದಾಗ ಅವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರು ನಮ್ಗೆ ಥ್ರೂ ಔಟ್. ಫುಲ್ 9 months ಹೆಂಗಿರುತ್ತೆ, ಏನೇನ್ ಟೆಸ್ಟ್, ಏನೇನ್ ತಿನ್ಬೇಕು, ಯಾವ್ಯಾವ ತರ ಇರ್ಬೇಕು, ಹೆಂಗೆ ಎಲ್ಲ ಹೇಳ್ಬಿಟ್ರು ಒಂದು ಶಾರ್ಟ್ ಮೂಮೆಂಟ್ ಅಲ್ಲಿ. ಹೌದು. ಎಲ್ಲ ಹೇಳ್ಬಿಟ್ಟು ಆಮೇಲೆ ನೀವು 9 months ಇಲ್ಲೇ ಕಂಟಿನ್ಯೂ ಬರ್ತಿರಲ್ಲ, ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ನನ್ನ ಕರೆದು ಮಗು ಸ್ಕ್ಯಾನ್ ಮಾಡಿ ಅವ್ರು ಅಗೈನ್ ಮತ್ತೆ ಸ್ಕ್ಯಾನ್ ಮಾಡಿದ್ರು. ಯಾಕೆ ಅಂತ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ವಲ್ಲ, ಅಷ್ಟರಲ್ಲಾಗ್ಲೇ ಇನ್ನೊಂದು ಹಾಸ್ಪಿಟಲ್ಗೆ ಹೋಗೋ ಟೈಮ್ ಅಷ್ಟರಲ್ಲಿ ನಾವು ಬ್ಲಡ್ ಟೆಸ್ಟ್ ಏನೇನ್ ಬರ್ದಿದ್ರು ಅದನ್ನೆಲ್ಲ ನಾವು ಬ್ಲಡ್ ಟೆಸ್ಟ್ ನ ಮಾಡಿಸ್ಬಿಟ್ಟಿದ್ವಿ. ಬಾಡಿ ಟೆಸ್ಟ್ ಅಂದ್ರೆ ಎಲ್ಲ ವಿಟಮಿನ್ಸ್, ಅಂದ್ರೆ ಲೈಕ್ ವಿಟಮಿನ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಬ್ಲಡ್ ಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಮಾಡಿಸಿದ್ವಿ, ಎಲ್ಲ ಕರೆಕ್ಟ್ ಆಗಿತ್ತು. ಅದನ್ನ ತೋರಿಸಿದ್ವಿ, ಅದನ್ನ ನೋಡ್ಬಿಟ್ಟು ಮತ್ತೆ ಬೇಬಿ ಡೆವಲಪ್ಮೆಂಟ್ 1 month ಆಗಿತ್ತಲ್ಲ, ಸೊ ಬೇಬಿ ಡೆವಲಪ್ಮೆಂಟ್ ನೋಡ್ಬೇಕಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ರು. ಅವಾಗ ನನ್ನ ಒಳಗಡೆ ಕರೆದ್ಬಿಟ್ಟು ನೋಡಿ ನಿಮ್ಮ ಮಗು ಈ ತರ ಇದೆ ಅಂತ ಹೇಳಿ, ಆಮೇಲೆ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಕೈ ಕಾಲು ನೀಟಾಗಿ ಕುತ್ಕೊಂತ ಇದೆ ನೋಡಿ, ಸ್ವಿಮ್ ಮಾಡ್ತಾ ಇದೆ, ಹಂಗೆ ಹಿಂಗೆ ಈ ತರ ಎಲ್ಲ ಮಾತಾಡಿದ್ರು ಅಂಡ್ ಎಕ್ಸ್ಪ್ಲೈನ್ ಮಾಡಿದ್ರು ಚೆನ್ನಾಗಿ. ಬ್ರೈನ್ ಹೆಂಗಿದೆ ನೋಡಿ, ವೈಬ್ರೇಷನ್ ಆಗ್ತಾ ಇದೆ ಬಾಡಿಯಲ್ಲಿ, ಒಂಥರ ಖುಷಿ ಆಗ್ತಾ ಇದೆ, ಎಕ್ಸೈಟ್ಮೆಂಟ್. ಅಂದ್ರೆ ಬಟ್ ನಮ್ಗೆ ನಮ್ಮ ಮಗು ನಾವು ಲೈವ್ ಆಗಿ ನೋಡ್ಬೋದು ಅಂತ ಅಂದಾಗ ಏನೋ ಒಂಥರ ಖುಷಿ. ಮೂಮೆಂಟ್ ಎಲ್ಲ ನೋಡಿ, ಇಲ್ಲಿ ಮೂಮೆಂಟ್ ಆಗ್ತಾ ಇದೆ ಈ ತರ ಅದೆಲ್ಲ ಹೇಳಿದ್ರೆ ನಮ್ಗೇನೋ ಒಂಥರ ಖುಷಿ. ನಿಂಗೇನ್ ಅನ್ನಿಸ್ತು? ನನ್ಗೆ ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯ್ತು. ಲೈಕ್ ಅಂದ್ರೆ ಈ ಪ್ರೆಗ್ನೆನ್ಸಿ ಜರ್ನಿನ ನಾವು ಫೀಲ್ ಮಾಡಕ್ ಆಗಲ್ಲ, ಬಿಕಾಸ್ ಇವ್ರು ಮಾತ್ರ ಫೀಲ್ ಮಾಡೋದು 9 months. ನಾವು ಹುಟ್ಟೋವರೆಗೂ ಮಗುನೇ ನೋಡೋಕ್ಕಾಗಲ್ಲ. ಇವಾಗ ಮಗು ನೋಡ್ಬೋದು ಅಂಡ್ ಆಲ್ಸೋ ಅದ್ರಲ್ಲಿ 5D 3D ಎಲ್ಲ ಇದೆ ಅಂತೆ. ಸೊ ಅದೆಲ್ಲ ನೋಡ್ಬೋದು. ಅಂದ್ರೆ ಇವನು ಸ್ಕ್ಯಾನಿಂಗ್ ಅಲ್ಲಿ ತೋರಿಸ್ತಾ ಇದಾರೆ, ಮಗುನ ತೋರಿಸ್ತಾ ಇದಾರೆ. ಅವ್ನು ಆಕ್ಚುಲಿ ವಿಡಿಯೋ ಮಾಡ್ತಾ ಇದ್ದಾನೆ, ನನ್ ಮುಖ ನೋಡ್ತಾನೆ, ಮಗು ನೋಡ್ತಾನೆ, ವಿಡಿಯೋ ನೋಡ್ತಾನೆ. ನಾನ್ ನೋಡ್ತಾ ಇದ್ದೀನಿ ಅವ್ನ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೀನಿ. ಫುಲ್ ಸ್ಟಂಡ್ ಹಿಂಗೆ ಇದಾನೆ. ಅದ್ಭುತ ತೋರಿಸ್ತಾವ್ರೆ ಅನ್ನೋ ತರ. ಚೆನ್ನಾಗಿತ್ತು, ಒಂಥರ ಸಖತ್ ಅಂದ್ರೆ ಸಖತ್ ಖುಷಿ ಆಯ್ತು ನನಗೆ. ಅಂದ್ರೆ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಅಂಡ್ ಅದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡು ಅದನ್ನ ರಿಮೆಂಬರ್ ಮಾಡ್ಕೋಬಹುದಲ್ಲ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಮುದ್ದಾಗಿ ಅದಷ್ಟೇ ಇರೋದು. ಬಟ್ ನಮಗದು ಝೂಮಿಂಗ್ ಅಲ್ಲಿ ತೋರಿಸ್ತಾರಲ್ಲ, ಆಲ್ರೆಡಿ ಒಂದಿಷ್ಟು ತಪ್ಪ ಮಗು ಇದೆಯೋ ಒಳಗಡೆ ಅನ್ನೋ ತರ ಕಾಣುತ್ತೆ. ಕೈ ಕಾಲೆಲ್ಲ ಅಲ್ಲಾಡಿಸ್ಕೊಂಡು ಫುಲ್ ಆಕ್ಟಿವ್ ಆಗಿ ಸಕ್ಕದಾಗಿತ್ತು. ಅದನ್ನ ಅವ್ರು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆ ಅದೃಷ್ಟ ಎಲ್ಲ ಸಿಕ್ಕಿಲ್ಲ, ಆ ವಿಡಿಯೋಸ್ ನೋಡುವಂತ ಅದೃಷ್ಟನೇ ಸಿಕ್ಕಿಲ್ಲ. ಇವಾಗ ನಾವು ನೋಡ್ತಾ ಇದ್ದೀವಿ. ಕೆಲವ್ರಿಗಂತೂ ಅವ್ರಿಗೂ ಗಂಡಂಗೂ ಹೆಂಡತಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾರೆ. ಖುಷಿಯಾಗಿ ಆ ಜರ್ನಿನ ನಾವು ಥ್ರೂಔಟ್ ಅವ್ರ ಜೊತೆ ಜರ್ನಿ, ಹೌದು, ನಾವು ಅದನ್ನ ಫೀಲ್ ಮಾಡ್ಕೊಂಡು ಹೋದಾಗ ಚೆನ್ನಾಗಿರುತ್ತೆ.
ಆಕ್ಚುಲಿ ಚಾನ್ಸಸ್ ಕಮ್ಮಿ ಇರುತ್ತೆ. ನಮ್ ಬಾಡಿ ಅಂದ್ರೆ ಆಸ್ ಎ ಗರ್ಲ್ ಅಂತ ಬಂದ್ರೆ ಪ್ರೆಗ್ನೆಂಟ್ ಆದ್ರೆ ನಮ್ ಬಾಡಿ ಒಳಗಡೆ ಚೇಂಜಸ್ ಆಗುತ್ತೆ, ನಮ್ ಬಾಡಿ ಒಳಗಡೆ ಮಗು ಬೆಳೆಯುತ್ತೆ, ನಾವ್ ಅದನ್ನ ತುಂಬಾ ಫೀಲ್ ಮಾಡ್ತೀವಿ. ಸುಸ್ತಾಗಿರ್ಬೋದು, ಹ್ಯಾಪಿ ಆಗಿರ್ಬೋದು, ಎಲ್ಲಾ ತರನು ನಾವು ಫೀಲ್ ಮಾಡ್ತೀವಿ. ಬಟ್ ನಾವ್ ಅದನ್ನ ಇವ್ರ ಜೊತೆ ಶೇರ್ ಮಾಡಿದಾಗ ಅಂಡ್ ನಾವು ಅವ್ರಿಗೆ ನಮಗಾಗ್ತಿರೋ ಎಕ್ಸ್ಪೀರಿಯನ್ಸ್ನೆಲ್ಲ ಅವ್ರಿಗೂನು ನಾವ್ ಅದನ್ನ ಶೇರ್ ಮಾಡಿದಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ನಾವೇನಾದ್ರೂ ಬೇಜಾರಲ್ಲಿ ಇದ್ದಾಗ ಅದನ್ನ ಸರಿ ಮಾಡಕ್ಕೆ ನೋಡ್ತಾರೆ. ಅಂದ್ರೆ ಒಂದೇನಂದ್ರೆ ವಿ ಕೆನಾಟ್ ಕ್ಯಾರಿ ದಟ್, ಅಂದ್ರೆ ನಾವು ಕ್ಯಾರಿ ಮಾಡಕ್ ಆಗಲ್ಲ, ಓಕೆನಾ. ಈಗ ನೀನೊಂದ್ 4-5 ತಿಂಗಳು ಇಟ್ಕೊ, ನಾನೊಂದ್ 4-5 ತಿಂಗಳು ಇಟ್ಕೋತೀನಿ ಅಂತ ಇಟ್ಕೊಳಕ್ ಆಗಲ್ಲ. ಅವರೇ ನ ಕ್ಯಾರಿ ಮಾಡಬೇಕು, ಅವರೇ ನ ಮಾಡಬೇಕು, ಅವ್ರ ಮುಖಾಂತರನೇ ಎಲ್ಲ ಆಗುತ್ತೆ, ಓಕೆನಾ. ನಾವು ಅದಕ್ಕೆ ಕಾರಣ ಆಗಿರ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶ ಅಲ್ಲ, ಆಯ್ತಾ. ಅದ್ರ ಜೊತೆಗೆ ನಾವು ಅವ್ರಿಗೆ ಖುಷಿ ಕೊಡ್ಬೇಕು, ಸಪೋರ್ಟಿವ್ ಸಪೋರ್ಟಿವ್ ಆಗಿರ್ಬೇಕು. ಆಗಿರ್ಬೇಕು. ಅವಾಗ ಅವ್ರಿಗೆ ಆ ಜರ್ನಿ ಈಸಿಯಾಗಿ ಹೋಗುತ್ತೆ. ಅಂಡ್ ಆಲ್ಸೋ ಅವ್ರ ಅಪ್ಪ ಅಮ್ಮ ಅವರೆಲ್ಲ ಇದ್ದೇ ಇರ್ತಾರೆ. ಹೌದು. ನಾವಿದ್ದಾಗ ಅವ್ರಿಗೆ ಸಿಗೋ ಹೌದು. ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಸೊ ನಿಜ ಎಲ್ಲರೂ ನಂಬಲ್ಲ. ಅವ್ರವ್ರ ಜೊತೆ ಯಾರು ಇವಾಗಿನ ನಮ್ಮ ಜನರೇಷನ್ ಅವ್ರಿಗೆ ನಾವು ಈಸಿಯಾಗಿ ಹೇಳ್ಬೋದು, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ಅಲ್ಲೂ ನೋಡ್ತಾರೆ. ಹೌದು. ನಮ್ಮದೇ ಈ ವಿಡಿಯೋ ಮುಖಾಂತರ ಒಂದ್ 4 ಜನ ಬದಲಾದ್ರೂ ನಮಗೆ ಖುಷಿ. ಏನಂದ್ರೆ ಅಂದ್ರೆ ಟ್ರೂ ಎಕ್ಸ್ಪೀರಿಯನ್ಸ್ ಏನಂದ್ರೆ ನನ್ ಜೊತೆ ಯಾರಿದ್ರೂನು ಈಗ ನಮ್ಮ ಅಮ್ಮ ಇರ್ಬೋದು, ನಮ್ಮ ಅಪ್ಪ ಇರ್ಬೋದು, ಅಥವಾ ಬೇರೆ ಯಾರೋ ಹತ್ರದವ್ರ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರಿದ್ರೂನು ನನ್ಗೆ ಇವ್ನ್ ಇದ್ದಂಗ ಆಗಲ್ಲ ಆಕ್ಚುಲಿ. ಒಂದು ಟೈಮಿಂಗ್ಸ್ ಅಷ್ಟೇ. ಅಯ್ಯೋ ಇವ್ನ್ ಇನ್ನ ಬಂದಿಲ್ವಲ್ಲ ಇಲ್ವಲ್ಲ ಅದನ್ನೇ ಫೀಲ್ ಮಾಡ್ತಾ ಇರ್ತೀವಿ. ಇವ್ರ ಜೊತೆ ಇದ್ದಾಗ ನಮ್ಗೆ ಅದು ಸಿಗೋಂತ ಎಮೋಷನಲ್ ಸಪೋರ್ಟ್ ಏನಿದೆ ಅದೇ ಬೇರೆ ಆಕ್ಚುಲಿ. ನಮ್ ಮೂಡ್ನ ಚೇಂಜ್ ಮಾಡುತ್ತೆ. ನಮ್ ಬಾಡಿ ಒಳಗಡೆ ನಮ್ ಹಾರ್ಮೋನ್ಸ್ ಸಹ, ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ಮೇ ಬಿ ಜಾಸ್ತಿ ಆಗ್ಬಿಡುತ್ತೆ ಅನ್ಸುತ್ತೆ ಮೇ ಬಿ. ಸೊ ಆ ತರ ಎಲ್ಲ ಆಗುತ್ತೆ. ಅದನ್ನೆಲ್ಲ ನಾನು ಫೀಲ್ ಮಾಡಿದೀನಿ ಹೇಳ್ಬೇಕಂದ್ರೆ. ಸೊ ಚೆನ್ನಾಗಿತ್ತು ಸ್ಕ್ಯಾನಿಂಗ್ ಮೂಮೆಂಟು ಅದೆಲ್ಲ. ನಾನಂತೂ ಎಂಜಾಯ್ ಮಾಡಿದೆ ಅದನ್ನು, ಅಂದರೆ ಚೆರಿಷ್ ಮಾಡಿದೆ, ಖುಷಿ ಆಯಿತು. ಯಾ. ಸೊ ಫಸ್ಟ್ ಸ್ಕ್ಯಾನು ಅಗೈನ್ ನಾವು ನಮ್ದಲ್ಲಿ ಪಾಪು ಬೆಳವಣಿಗೆ ಎಲ್ಲ ನೋಡಿದಾಗ ಈ ತರ ಇತ್ತು. ಅವಾಗ ಎಷ್ಟು ಸೊ ಅದು ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡ್ಲಾ ಅಂದ್ರೆ ನಾವು ತಗೊಳ್ಳಿಲ್ಲ ಆಕ್ಚುಲಿ ಅದನ್ನ. ಸೊ ಅವಾಗೆಲ್ಲ ಕರೆಕ್ಟ್ ಆಗಿತ್ತು ಬೇಬಿದು ಎಲ್ಲ, ಈ ಬೇಬಿ ಇಂಪ್ರೂವ್ಮೆಂಟ್ ಆಗ್ಲಿ ಅದು ಇದು ಎಲ್ಲ ಕರೆಕ್ಟ್ ಆಗಿತ್ತು. ಬಟ್ ಬೇಬಿ ಸುತ್ತ ವಾಟರ್ ಏನೋ ಕಮ್ಮಿ ಇದೆ ಅಂತ ಹೇಳಿದ್ರು. ನನಗೆ ಸುತ್ತ ವಾಟರ್ ಕಮ್ಮಿ ಇದೆ, ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತಾನು ಹೇಳಿದ್ರು. ಬಟ್ ಇನ್ನೊಂದೇನಂದ್ರೆ ನಾನು ಡಾಕ್ಟರ್ ಮುಂಚೆನೆ ಹೇಳ್ಬಿಟ್ಟಿದ್ದೆ ದಟ್ ನನ್ನ ಬಾಡಿಗೆ ಜಾಸ್ತಿ ಮೆಡಿಸಿನ್ ಹಾಕಿದ್ರೆ ಆಗಲ್ಲ. ಸಿಕ್ಕಾಬಟ್ಟೆ ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ಇನ್ನೂ ಓವರ್ ಹೀಟ್ ಆಗ್ಬಿಡುತ್ತೆ, ಎಕ್ಸಸ್ ಹೀಟ್ ಆಗ್ಬಿಡುತ್ತೆ, ಅವಾಗ ಪ್ರಾಬ್ಲಮ್ಗಳಾಗುತ್ತೆ. ನಾನು ಅದನ್ನ ಅನುಭವಿಸಿದ್ದೀನಿ ಮುಂಚೆಯಿಂದನು. ಸೊ ದಟ್ಸ್ ವೈ ನಾನು ಯಾವುದೇ ರೀತಿ ಟ್ಯಾಬ್ಲೆಟ್ ಕಂಟೈನ್ ಮಾಡಲ್ಲ. ನಾನು ತಗೊಳ್ಳೋದೇ ಇಲ್ಲ ನನ್ನ ಟ್ಯಾಬ್ಲೆಟ್ಸ್ನ ಯೂಶಲಿ. ತುಂಬಾ ಅಂದ್ರೆ ತುಂಬಾ ರೇರ್ ನಾನು ಟ್ಯಾಬ್ಲೆಟ್ಸ್ ತಗೊಳ್ಳೋದು. ನಾನು ಟ್ಯಾಬ್ಲೆಟ್ ನುಂಗಕ್ ಹೋಗಲ್ಲ ಅಷ್ಟು ಈಸಿಯಾಗಿ. ಸೊ ಅವಾಗ ನಾನು ಬಿಫೋರ್ ಪೀರಿಯಡ್ ಟೈಮಲ್ಲಿ ನಾನು ಅಷ್ಟು ಮಾತ್ರೆ ನುಂಗಿರೋದೆ ಓನ್ಲಿ ಬಿಕಾಸ್ ಆಫ್ ನನಗೆ ಕೆಮ್ಮು ಜಾಸ್ತಿ ಆಯಿತು. ಜೊತೆಗೆ ಆ ಕೆಮ್ಮು ಇನ್ಫೆಕ್ಷನ್ ಜಾಸ್ತಿನೇ ಆಗಿದೆ. ಇಫ್ ಇನ್ ಕೇಸ್ ಒಂದು 4 days ಟ್ಯಾಬ್ಲೆಟ್ ತಗೊಳ್ಳಿ ಕಮ್ಮಿ ಆಗಿಲ್ಲ ಅಂದರೆ ಅಗೇನ್ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತೆಲ್ಲ ಡಾಕ್ಟರ್ ಹೇಳಿದ್ರು. ಭಯ ಆಗಿ ನಾವು ಅಗೇನ್ ಏನದು ಟ್ಯಾಬ್ಲೆಟ್ ಇಂಟೇಕ್ ಮಾಡಿದ್ದು. ಅದಕ್ಕೋಸ್ಕರ ನಂದು ಪೀರಿಯಡ್ಸ್ ಮಿಸ್ ಆಯ್ತೆ ಹೊರತು ನಂದು ಡೇ 1 ಹಿಡಿದು ನಂದು ಇವಿಷ್ಟು ವರ್ಷದಲ್ಲಿ ನನಗೆ ಯಾವತ್ತೂ ಆ ಥರ ಪೀರಿಯಡ್ಸ್ ಮಿಸ್ ಆಗೂ ಇಲ್ಲ. ರೆಗ್ಯುಲರ್ ಪೀರಿಯಡ್ಸ್ ಇರೋದು. ಸೊ ಕೆಲವರೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ದಟ್ ನೀವು 2.5-3 years ಆಯ್ತಾ ಬಂತು ಮದುವೆ ಆಗಿ, ನೀವು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡೋಕ್ಕೆ ಏನಾದರೂ ಟ್ಯಾಬ್ಲೆಟ್ ತೊಗೊಂಡಿದ್ರಾ ಆ್ಯಂಡ್ ಡಾಕ್ಟರ್ ಇಂಜೆಕ್ಷನ್ಸ್ ಲೈಕ್ ಈ ಥರ ಏನಾದರೂ ಮೆಡಿಕೇಶನ್ ತೊಗೊಂಡಿದ್ರಾ ಅಂತ. ನೋ, ನಾನು ತೊಗೊಳಕ್ಕೆ ಸಜೆಸ್ಟು ಸಹ ಮಾಡಲ್ಲ. ಅದು ಒಳ್ಳೇದು ಅಲ್ಲ ಬಾಡಿಗೆ, ನಮ್ಮ ಬಾಡಿಗೆ ಅದು ಒಳ್ಳೇದು ಅಲ್ಲ. ನಾನು ತೊಗೊಳ್ಳಿ ಅಂತಲೂ ನಾನು ಹೇಳಲ್ಲ. ದೊಡ್ಡ ಮಿಸ್ಟೇಕ್ ನೀವು ಮಾಡೋದು ಆ್ಯಕ್ಚುಲಿ. ಅದನ್ನ ಯಾರು ತಗೋಬೇಡಿ, ಅದು ಒಳ್ಳೇದಲ್ಲ, ಅದು ನಮ್ಮ ಬಾಡಿಗೆ ಒಳ್ಳೇದಲ್ಲ. ಅದು ಪ್ರಾಬಬ್ಲಿ ತಗೊಂಡು ಕಂಟ್ರೋಲ್ ಮಾಡೋ ಅಂತ ಪರಿಸ್ಥಿತಿ ಯಾರು ಹೋಗ್ಬೇಡಿ. ಹೌದು, ಬಿಕಾಸ್ ಅದಕ್ಕೆಲ್ಲ ತುಂಬಾ ವೇಸ್ ಇದೆ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವರೇ ಹೇಳ್ತಾರೆ ವೇಸ್ ಇರುತ್ತೆ. ನ್ಯಾಚುರಲ್ ಆಗಿ ನೀವು ಅದನ್ನ ಏನದು ಪೋಸ್ಟ್ಪೋನ್ ಮಾಡ್ಬೋದು. ಈ ತರ ಎಲ್ಲ ವೇಸ್ ಇರುತ್ತೆ. ಕ್ಯಾಲೆಂಡರ್ ಮೆಥಡ್ ಅಂತ ಇದೆ. ಹೌದು, ಕ್ಯಾಲೆಂಡರ್ ಮೆಥಡ್ ಇರುತ್ತೆ, ಮತ್ತೆ ನ್ಯಾಚುರಲ್ ವೇಸ್ ಇದೆ. ಸೊ ನೀವು ಅದಕ್ಕೆಲ್ಲ ಪ್ರಿಕಾಷನ್ಸ್ ಎಲ್ಲ ಇರುತ್ತೆ. ನೀವು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಪೋಸ್ಟ್ಪೋನ್ ಮಾಡಬೇಕೇ ಹೊರತು ಟ್ಯಾಬ್ಲೆಟ್ ಇಂಟೇಕ್ ಎಲ್ಲ ಮಾಡಿ ನೀವು ಇದನ್ನೆಲ್ಲ ಪ್ಲಾನ್ ಮಾಡಕ್ ಹೋಗಬೇಡಿ. ಅದು ಒಳ್ಳೇದಲ್ಲ. ನಾನು ಯಾವುದೇ ರೀತಿಯಾದಂಥ ಆ ಥರ ಎಲ್ಲ ಏನೂ ತಗೊಂಡಿಲ್ಲ. ಸೊ ಕಮೆಂಟ್ ಹಾಕಿದ್ರಿ, ಸೊ ದಟ್ಸ್ ವೈ ನಾನು ಆನ್ಸರ್ ಮಾಡಿದ್ದು. ಲೈಕ್ ಈ ಥರ ಅದಕ್ಕೋಸ್ಕರ ನಾನು ಮೆಡಿಸಿನ್ಸ್ ತೊಗೊಂಡಿದ್ದು. ನಾನು ಡಾಕ್ಟ್ರಿಗೆ ಮುಂಚೆನೇ ಹೇಳಿದ್ರಿಂದ ಡಾಕ್ಟ್ರು ಆಮೇಲೆ ಅವ್ರು ಯೋಚನೆ ಮಾಡಿ ಏನಂದ್ರು, ಓಕೆ ಫೈನ್, ನೀವು ನೀರು ಕಮ್ಮಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದರು.
ಆಮೇಲೆ ಕೊಡ್ಲಿಲ್ಲ ಅವರು. ಅದ್ರೂ ಗ್ರೀನ್ ವೆಜಿಟೇಬಲ್ಸ್ ಮತ್ತೆ ಸೊಪ್ಪು, ತರಕಾರಿ, ಹಣ್ಣು ಎಲ್ಲಾ ತರ ನೀವು ಇಂಟೇಕ್ ಮಾಡಿ ಎಲ್ಲಾ ತರ ಗ್ರೀನ್ ಹಾ ಐಟಮ್ಸ್ ನ ತಿನ್ನಿ ಚೆನ್ನಾಗುತ್ತೆ ಅಂತ. ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಾನು ಕೇಳಿದೆ ಮೆಡಿಸಿನ್ಸ್ ಏನು ಬೇಡವಾ ಅಂತ. ಇಲ್ಲ ಏನು ಬೇಡ, ನಾನೇನು ಹೇಳಿದ್ದೀನಿ ನೀವು ಅದನ್ನೇ ಫಾಲೋ ಮಾಡ್ತಾ ಬನ್ನಿ ಊಟದಲ್ಲಿ, ಸೊ ನಿಮ್ಗದು ರಿಕವರ್ ಆಗ್ಬಿಡುತ್ತೆ ಅಂತ ಅಂದ್ರು. ಅವ್ರು ಇನ್ನೊಂದು ಮೇನ್ ಏನಪ್ಪಾ ಹೇಳಿದ್ದು ಅಂದ್ರೆ 1 ಬೌಲ್ ವೆಜಿಟೇಬಲ್ ಅಂಡ್ 1 ಬೌಲ್ ಫ್ರೂಟ್ಸ್ ಎವ್ರಿ ಡೇ, ಬಿಫೋರ್ ಅದನ್ನ ಫುಡ್ ಬಿಫೋರ್ ಫುಡ್ ನೀವು ಅದನ್ನ ತಿನ್ಬಿಟ್ಟು ನೀವು ಏನ್ ಬೇಕಾದ್ರೂ ಊಟ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಿದ್ ನೀವು ತಿನ್ಬೋದು. ಕ್ರೇವಿಂಗ್ಸ್ ಇರುತ್ತಲ್ಲ ಆ ಟೈಮಲ್ಲಿ, ಸೊ ಕೆಲವು ನೀವು ಐಟಮ್ ತಿನ್ಬೇಡಿ ಅಂತ ಹೇಳಿದ್ರು, ಲೈಕ್ ಪೈನಾಪಲ್, ಹಾ ರಾ ಪೈನಾಪಲ್ ಅದು ಸ್ವಲ್ಪ, ನಾರ್ಮಲ್ ಆಮೇಲೆ ಗೊತ್ತಿರುತ್ತಲ್ಲ ನಿಮ್ಗೆ, ಪೈನಾಪಲ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು. ಪಪ್ಪಾಯ, ಆಮೇಲೆ ಇದು ನನಗೆ ಮಾವಿನಕಾಯಿ ಸ್ವಲ್ಪ ಅವಾಯ್ಡ್ ಮಾಡಿ, ಮಾಡಿ ಎಕ್ಸೆಸ್ ಅಂತ ಹೀಟ್ ಹೇಳಿದ್ರು. ಆಗ್ಬಿಡುತ್ತೆ, ಇವಾಗ ಸೀಸನ್ ಬೇರೆ ಇಲ್ಲ ಹಾ ಅಂತ ಅಂತ ಹೇಳಿದ್ರು. ಹೇಳಿದ್ರು. ಆಮೇಲೆ ಸಪೋಟನು ತಿನ್ಬೇಡಿ ಅಂತ ಸಪೋಟ ತಿನ್ಬೇಡಿ ಹೇಳಿದ್ರು. ಅಂತ ಹೇಳಿದ್ರು. ಅಂದ್ರೆ ಎಲ್ಲ ಹೀಟ್ ಐಟಮ್ ಏನಿದೆ ಅದನ್ನ ಅವಾಯ್ಡ್ ಮಾಡಿ, ಅವಾಯ್ಡ್ ಚಿಕನ್ ಮಾಡಿ. ಎಲ್ಲ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಮಟನ್, ಫಿಶ್ ಬೇಕಾದ್ರೆ ಸ್ವಲ್ಪ ತಿನ್ನಿ ಅಂತ ಹೇಳಿದ್ರು. ಲೈಕ್ ಅದೇ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ತಿನ್ನಿ ಅಂತ ಹೇಳಿದ್ರು. ಎಲ್ಲ ಸರಿ ಹೋಗುತ್ತೆ, ಟ್ಯಾಬ್ಲೆಟ್ಸ್ ಏನ್ ಬೇಡ ಅಂತ ಹೇಳಿದ್ರು. ಅಲ್ಲೂ ಸೇಮ್ ಪ್ರೊಜೆಸ್ಟ್ರಾನ್ ಮತ್ತೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ Continue. ಎರಡೇನೆ ಕೊಟ್ಟಿದ್ದು ನನಗೆ. ಅದಷ್ಟೇನೆ ನಾನು ಇಂಟೇಕ್ ಮಾಡ್ತಾ ಇದ್ದಿದ್ದು. ನನ್ಗೆ ಯಾವ್ದೇ ವಿಟಮಿನ್ ಟ್ಯಾಬ್ಲೆಟ್ಸ್ ಆಗ್ಲಿ, ಐರನ್ ಟ್ಯಾಬ್ಲೆಟ್ಸ್ ಆಗ್ಲಿ, ನನ್ಗೆ ಅದ್ ಯಾವ್ದು ಕೊಟ್ಟಿರ್ಲಿಲ್ಲ. ಪ್ರೊಜೆಸ್ಟ್ರಾನ್ ಮತ್ತೆ ಫೋಲಿಕ್ ಆಸಿಡ್ ಎರಡೇ ಕೊಟ್ಟಿದ್ದು. ನಾನು ಇಂಟೇಕ್ ಮಾಡಿದ್ದು ಎರಡನೇ. ಅವ್ರು ಹೇಳ್ದಂಗೆನೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಇಂಟೇಕ್ ಮಾಡ್ತಾ ಇದ್ದೆ. ಡಾಕ್ಟರ್ ಹೇಳ್ದಂಗೆನೆ ನಾನು ಫುಡ್ ಫಾಲೋ ಮಾಡಿದ್ರಿಂದ ಮಗು ಸುತ್ತ ಇರೋ ಅಂತ ನೀರು ಎಷ್ಟಿತ್ತು, ಆಮೇಲೆ ಸರಿ ಹೋಯ್ತಾ, ಅಥವಾ ಅದಕ್ಕೇನಾದ್ರು ಮತ್ತೆ ಟ್ಯಾಬ್ಲೆಟ್ಸ್ ಏನಾದ್ರು ಕೊಟ್ರಾ, ಡಾಕ್ಟರ್ ನೆಕ್ಸ್ಟ್ ಸ್ಕ್ಯಾನ್ ಅಲ್ಲಿ ಏನಂತ ಹೇಳಿದ್ರು, ನೆಕ್ಸ್ಟ್ ಸ್ಕ್ಯಾನ್ ಯಾವ್ದು ಮಾಡಿಸಿದ್ವಿ, ಸೊ ಇದನ್ನೆಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಮುಂದೆ ಒಳ್ಳೆ ಎಂಟರ್ಟೈನಿಂಗ್ ಆಗಿ ನಿಮ್ಗೆ ವಿಡಿಯೋಸ್ ಬರುತ್ತೆ. ಆಕ್ಚುಲಿ ಇಷ್ಟು ದಿನ ಗ್ಯಾಪ್ ಯಾಕಪ್ಪ ಆಯ್ತು ಅಂತಂದ್ರೆ, ಒಂದು ಇವನಿಗೂ ಹೆಲ್ತ್ ಸರಿ ಇರ್ಲಿಲ್ಲ, ಸೊ ನನಗೂ ಹೆಲ್ತ್ ಅಷ್ಟು ಸರಿ ಇರ್ಲಿಲ್ಲ. ಸೊ ದಟ್ಸ್ ವೈ ನಮ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ, ಸಾರಿ ಫಾರ್ ದಟ್. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್.